ಇವಾಗ್ಲೂ ನಿಮ್ನ ಮದ್ವೆ ಆಗಕ್ಕೆ ಒಪ್ಲಿಲ್ವಾ? ಇನ್ನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿಕ್ಕಂದ? ನಿನ್ಗೆ ಅಷ್ಟು ಅನುಮಾನ ಇದ್ರೆ ನಿಮ್ಮ ಅಮ್ಮನ ಕೇಳು, ನನ್ನ ಮದುವೆ ಆಗ್ತಾಳ ಅಂತ. ಒಪ್ಕೊಂಡ್ರೆ ನೋಡೋಣ. ಕೇಳ್ತೀನಿ, ಇವತ್ತು ಕೇಳ್ತೀನಿ. ಇವತ್ತು ನಾನು ಬಿಡಲ್ಲ ನಮ್ಮಮ್ಮನ. ನಮ್ಮಮ್ಮ ನಾನೇನು ಕೇಳೋದು ಇಲ್ಲ ಅನ್ನಲ್ಲ. ನನ್ನ ಮಗಳ ದೃಷ್ಟಿಲಿ ನೀನು ಹೇಗೆ ವಿಲನ್ ಮಾಡ್ತೀನಿ ನೋಡ್ತಾ ಇರು ಪಲ್ಲವಿ. ನಿನ್ನ ಮುಖ ನೋಡಿದ್ರೆ ಅಸಹ್ಯ ಪಡಬೇಕು, ಹಾಗೆ ಮಾಡ್ತೀನಿ. ನನಗಮ್ಮ ಬೇಡ ಬೇಡ ಅಂತ ಬಿಟ್ಟು ಓಡ್ಬೋಡಂಗೆ ಮಾಡ್ತೀನಿ. ಗೀತಾ, ಹಲೋ, ಹೇಳು. ಏನೋ ಹೇಳೋದು? ನಾನಿಲ್ಲಿ ಕಷ್ಟಪಟ್ಟು ಮದುವೆ ಮಾಡಿಸಿದ್ದೀನಿ. ನನಗೆ ದುಡ್ಡು ಕೊಡ್ಬೇಕಾಗಿರೋ ಅಭಿಮಾಬಿಕ ಹೋಗಿ ಜೈಲಲ್ಲಿ ಕುತ್ಕೊಂಡಿದ್ದಾಳೆ. ಏನು ಪರ್ಮನೆಂಟ್ ಆಗಿ ಹೋಗ್ಬಿಡ್ತಾರ? ಬರ್ತಾರೆ, ಅಲ್ಲಿವರೆಗೂ ತಡ್ಕೋ. ಯೋ, ನಾನ್ ತಡ್ಕೋಬಹುದು, ಆದ್ರೆ ಸಾಲ ಮಾಡಿ ಸೀರೆ ತಗೊಂಡಿದ್ದೀನಿ. ಆ ಸೀರೆ ಅಂಗಡಿ ಒಂದು ತಡ್ಕೋತಾನ? ಸಾಲ ಮಾಡಿ ಒಡವೆ ತಂದಿದ್ದೀನಿ, ಆ ಒಡವೆ ಅಂಗಡಿ ಒಂದು ತಡ್ಕೋತಾನ? ಈಗ ಅದಕ್ಕೆ ನಾನೇನ್ ಮಾಡ್ಲಿ? ಯೋ, ಏನ್ ಮಾಡ್ಲಿ ಅಂತೀಯಲ್ಲ? ಹಂಗಂದ್ರೆ ಏನರ್ಥ? ನೀನಾದ್ರೂ ದುಡ್ಡು ಕೊಡು. ಥೂ, ದುಡ್ಡು ದುಡ್ಡು ಅಂತ ಸಾಯ್ತೀಯಲ್ಲ. ಸತ್ ಮೇಲೆ ಎದೆ ಮೇಲೆ ಹಾಕೊಂಡು ಹೋಗ್ತೀಯಾ? ಹೌದೌದು. ನನ್ ಸತ್ ಮೇಲೆ ಎದೆ ಮೇಲೆ ಹಾಕೊಂಡು ಹೋಗೋಷ್ಟು ದುಡ್ಡು ಇದ್ದಿದ್ರೆ ನಾನ್ ಯಾಕೆ ನಿನ್ನ ಹತ್ರ ಅಭಿಮಾನಿಕ ಹತ್ರ ಭಿಕ್ಷೆ ಬೇಡ್ತಾ ಇದ್ದೆ? ನೋಡು, ನನಗೆ ನನ್ನ ಮಗಳು ಅನು ಸಿಗಬೇಕು. ನನಗದು ಹೆಲ್ಪ್ ಮಾಡು, ನಾನು ಹಿಂಗೆ ದುಡ್ಡು ಕೊಡ್ತೀನಿ. ನಿಜವಾಗ್ಲೂ ಕೊಡ್ತೀಯಾ? ಡೌಟೇ ಬೇಡ. ಹಾಗಿದ್ರೆ ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ಏನ್ ಹೇಳು? ಇಲ್ಲಿ ಬೇಡ, ನಾನು ಸ್ಕೂಲ್ ಹತ್ರ ಇದ್ದೀನಿ, ಆಚೆ ಸಿಗು, ಹೇಳ್ತೀನಿ. ಆಯ್ತು, ಈಗಲೇ ಬರ್ತೀನಿ. ದೇವ್ರೆ ದೇವ್ರೆ, ದುಡ್ಡು ಅನ್ನೋದು ನನ್ನ ಬಾಳಲ್ಲಿ ದೂರದ ಬೆಟ್ಟ ಆಗೋಗಿದೆ. ಇವನಿಂದಾದ್ರೂ ನನಗೆ ದುಡ್ಡು ಸಿಗೋ ಹಾಗೆ ಮಾಡಪ್ಪ. ರೀ, ಎಲ್ರಿ ಹೋಗಿದ್ರಿ? ನಾನಿಲ್ಲಿ ನಿಮ್ಗೆ ರಿಪೋರ್ಟಿಂಗ್ ಆಫೀಸರ್, ಅದ್ ನೆನ್ಪಿದೆ ಅಲ್ವಾ? ಇನ್ವೆಸ್ಟಿಗೇಷನ್ ನ ಶುರು ಮಾಡೋಕ್ಕೂ ಮುಂಚೆ ರಿಪೋರ್ಟಿಂಗ್ ಆಫೀಸರ್ ಹತ್ರ ಪರ್ಮಿಷನ್ ಕೇಳಬೇಕು ಅನ್ನೋ ಬೇಸಿಕ್ ಸೆನ್ಸು ಇಲ್ವಾ ನಿಮ್ಗೆ? ಮೇಡಮ್, ನನ್ ಮಗಳ ಜೀವನನ ನೀವೇ ಕಾಪಾಡ್ಬೇಕು. ಏನ್ ಮಾಡ್ತಿದ್ದೀರಾ? ಏನಾಯ್ತು ಹೇಳಿ. ನೀವು ನನ್ನ ಮಗಳ ಜೀವನ ಕಾಪಾಡ್ತೀನಿ ಅನ್ನೋರ್ಗು ನನಗೆ ಕಾಲ್ ಬೇಡಲ್ಲ. ಹೇಳಿ, ನೀವ್ ಹೇಳಿ. ನೀವು ಕೂತ್ಕೊಳ್ಳಿ, ಬನ್ನಿ. ನೀವು ಕೂತ್ಕೊಳ್ಳಿ, ಬನ್ನಿ. ಇವಾಗ ಹೇಳಿ, ಏನ್ ವಿಷಯ? ಏನಾಯ್ತು? ಏನು ಅಂತ ಹೇಳವ್ವ, ನನ್ ಮಗಳನ್ನ ಮದ್ವೆ ಮಾಡ್ಕೊಟ್ಟು 6 ತಿಂಗಳಾಯ್ತು. ಆಗ್ಲೇ ಅವಳ ಗಂಡ ವರದಕ್ಷಿಣೆ ಇಸ್ಕೊಬ ಅಂತ ಹೊಡೆದು ಬಡ್ದು ಮನೆಯಿಂದ ಆಚೆ ಹಾಕೊಂಡ್ ಕಣವ್ವ. ಬಹಳ ಹಿಂಸೆ ಕೊಟ್ಟಾನ. ನೀವೇ ಅವಳ ಜೀವನನ ಉಳಿಸ್ಕೊಡ್ಬೇಕು. ವಾಟ್? ಹೆಣ್ಮಗು ಅಂತಾನು ನೋಡ್ದೆ ಅವಳ ಮೇಲೆ ಕೈ ಮಾಡಿದಾನ? ಅವ್ರ ಮನೆಯವರೆಲ್ಲ ಏನ್ ಮಾಡ್ತಿದ್ದಾರೆ? ಅವರು ಹಂಗೆ ಇದ್ದಾರೆ ಕಣವ್ವ. ಸರಿ, ನಡೀರಿ, ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಮನೆಯವ್ರನ್ನೆಲ್ಲ ಒದ್ದು ಒಳಗ್ ಹಾಕ್ಸೋಣ. ಜೈಲಲ್ಲಿ ಮುದ್ದೆ ಮುರಿದ್ರೆ ಎಲ್ರೂ ಸರಿ ಆಗ್ತಾರೆ. ಅಯ್ಯೋ ಬ್ಯಾಡ್ರಿ ಅವರ, ಹಂಗ್ ಮಾತ್ರ ಮಾಡ್ಬ್ಯಾಡ್ರಿ. ನನ್ ಗಂಡನ್ ಜೈಲಿಗೆ ಕಳಿಸ್ಬ್ಯಾಡ್ರಿ. ಯಾಕೆ ಹೆದರ್ಕೋತಿದ್ದೀರಾ? ನೀವೆಲ್ಲ ಅನ್ಯಾಯನ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡಿರೋದಕ್ಕೆ ಈ ಜಗತ್ತಲ್ಲಿ ಈ ತರ ಎಲ್ಲ ನಡೀತಾ ಇರೋದು. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿರೋದು. ನೀವು ಸೀದಾ ಹೇಳ್ಬೇಕು, ಆಗ್ಲೇ ಅವ್ರಿಗೆಲ್ಲ ಬುದ್ಧಿ ಬರೋದು. ಇಲ್ಲ ಅಂದ್ರೆ ಇದು ಹೀಗೆ ಮುಂದುವರಿಯತ್ತೆ. ನೋಡವ್ವ, ಸಂಬಂಧ ಕಿತ್ತಾಕೋದು ಬಹಳ ಹೊತ್ತಿನ ಕೆಲ್ಸ ಅಲ್ಲ. ಆದ್ರೆ
ಬೆಸ್ಸಿ ಅದ್ ನೋಡು, ಅದು ಶಾನೆ ಕಷ್ಟ ಅದ. ಮೊದ್ಲೇ ಮಂದಿ ಸರಿ ಇಲ್ಲ.